ಹಲೋ ಫ್ರೆಂಡ್ಸ್, ಇವತ್ತು ನಾನು ಶ್ರಾವಣ ಮುಗಿಯುತ್ತಲೇ ನಾವು ಈ ಸಿಹಿ ಮಾಡಿ ತಿಂದೇ ಇದ್ದರೆ ಶ್ರಾವಣ ಕಂಪ್ಲೀಟೇ ಆಗಲ್ಲ ನಮಗೆ. ಅದಕ್ಕೆ ನಾವು ಕರ್ಚಿಕಾಯಿ ಅಂತ ಕರಿತೀವಿ. ಭಾಳ ರುಚಿಕರವಾಗಿರುತ್ತೆ, ಮಕ್ಕಳು ಇಷ್ಟಪಟ್ಟು ತಿಂತಾವೆ. ನೀವು ಎಷ್ಟು ದಿನ ಇಟ್ಟರೂ ಏನೂ ಆಗಲ್ಲ. ಇದಕ್ಕೆ ನಾನು ಅರ್ಧ ಕೆ ಜಿ ಪುಟಾಣಿಯನ್ನು ಮಿಕ್ಸಿ ಹಾಕಿ ಜರಡಿ ಹಿಡಿದು ಇಟ್ಟಿದ್ದೀನಿ. ಅದಕ್ಕೆ ನಾನು ಅರ್ಧ ಕೆ ಜಿ ಆಗುವಷ್ಟು ಬೆಲ್ಲವನ್ನು, ಅರ್ಧ ಕೆ ಜಿಗಿಂತ ಮೇಲೆ ಅರ್ಧ ಕೆ ಜಿ ಅಥವಾ ಅರ್ಧ ಕೆ ಜಿ ಮೇಲೆ ಪಾವು ಕೆ ಜಿ ತೊಗೊಂಡಿನಿ. ಅವೆರಡನ್ನು ಚೆನ್ನಾಗಿ ಮಿಕ್ಸಿಗೆ ಹಾಕ್ತಾಯಿದ್ದೀನಿ. ಅದ್ರ ಜೊತೆ ನಾನು ಒಂದೆರಡು ಏಲಕ್ಕಿಯನ್ನು ಹಾಕ್ತಾಯಿದ್ದೀನಿ ಅದ್ರ ಜೊತೆ, ಅದರೊಳಗೆ ಮಿಕ್ಸಿಯೊಳಗೆ. ಇದು ನೋಡಿ, ಈಗ ನಾನು ಇದಕ್ಕೆ ಈಗ ಆಲ್ರೆಡಿ ಮಿಕ್ಸಿ ಹಾಕಿ ಇಟ್ಟಿದ್ದೀನಿ ಪುಟಾಣಿ ಹಿಟ್ಟು ಮತ್ತು ಬೆಲ್ಲವನ್ನು. ಇದಕ್ಕೆ ನಾನು ಪಾವು ಕೆ ಜಿಯಷ್ಟು ಶೇಂಗಾವನ್ನು ಹುರಿದು ಅದನ್ನು ಪುಡಿ ಮಾಡಿ ಹಾಕಿದ್ದೀನಿ. ನೀವು ಇದಕ್ಕೆ ಎಷ್ಟು ಐಟಮ್ ಹಾಕ್ತಿರೋ ಅಷ್ಟು ಚಲೋ, ಯಾಕಂದ್ರೆ ಭಾಳ ರುಚಿಕರ ಬರುತ್ತೆ. ಜಾಸ್ತಿ ಪುಟಾಣಿ ಮತ್ತು ಬೆಲ್ಲ, ಪುಟಾಣಿ ಹಿಟ್ಟು, ಬೆಲ್ಲ, ಶೇಂಗಾ ಪುಡಿ ಮತ್ತು ಇದಕ್ಕೆ ನಾವು ಪಾವು ಕೆ ಜಿಯಷ್ಟು ಎಳ್ಳನ್ನು ಹುರಿದು ಅದನ್ನು ಪುಡಿ ಮಾಡಿ ಹಾಕ್ತಾಯಿದ್ದೀನಿ. ನೋಡಿ, ನಾನು ಇಲ್ಲೇ ಚೆನ್ನಾಗಿ ಹುರಿದು ಮಿಕ್ಸಿ ಮಾಡಿ ಪುಡಿ ಮಾಡಿ ಹಾಕ್ತಾಯಿದ್ದೀನಿ. ಅದು ಪಾವು ಕೆ ಜಿ. ನೀವು ಇದನ್ನು ನಾ ಇಷ್ಟು ಹೇಳಿನಲ್ಲ, ಅರ್ಧ ಕೆ ಜಿ ಪುಟಾಣಿ ಹಿಟ್ಟೊಳಗೆ ನೀವು ಒಂದು ಪುಟ್ಟಿ ಆಗುವಷ್ಟು ಕರ್ಚಿಕಾಯಿ ಮಾಡ್ಬೋದು, ಬೇಕಾದಷ್ಟು ತಿನ್ಬೋದು. ನೀವು ಒಂದು ಇದೇನು ಪುಟ್ಟಿ ಇದೆಯಲ್ಲ, ಆ ಪುಟ್ಟಿ ತುಂಬ ಕರ್ಚಿಕಾಯಿ ಮಾಡ್ಬೋದು ನಾವು. ನೋಡಿ, ಮಕ್ಕಳು ಶಾಲೆಯಿಂದ ಬಂದ ತಕ್ಷಣ ಅವ್ರಿಗೆ ತಿನ್ನೋಕೆ ಕೊಡ್ಬೋದು. ಇಲ್ಲಿ ನೋಡಿ, ನಾನು ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ತಾ ಇದ್ದೀನಿ. ಮತ್ತು ಇದಕ್ಕೊಂದು ಸ್ವಲ್ಪ ಒಂದೆರಡು ಕೊಬ್ಬರಿ ತುರಿಯನ್ನು ಹಾಕಬೇಕು. ಇದು ಶ್ರಾವಣ ನಾವು ಕಡೆ ಸೋಮವಾರ ಮುಗಿದ್ಲೇ ಹಬ್ಬ ಮುಗಿಯೋದ್ರ ಅನ್ನೋದ್ರೊಳಗೆ ನಾವು ಇದನ್ನ ಒಂದು ಪುಟ್ಟಿಯಷ್ಟು ನಾವು ಕರ್ಚಿಕಾಯಿ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೀವಿ. ಯಾಕಂದ್ರೆ ಈ ಹಬ್ಬದಾಗ ಏನಾದರೂ ಸಿಹಿ ತಿನ್ಬೇಕಂತೆ. ಅದಕ್ಕೆ ನಾವು ಯಾವಾಗಲೂ ಇದನ್ನ ಒಂದು ಪುಟ್ಟಿಯಷ್ಟು ಮಾಡಿಬಿಡ್ತೀವಿ ನಾವು. ಈಗ ಇವೆಲ್ಲವನ್ನು ಚೆನ್ನಾಗಿ ತಿಕ್ಕಿ ಮೆದುಗೊಳಿಸ್ಬೇಕು ಹಿಟ್ಟನ್ನು. ಇದು ಹಿಟ್ಟು ಎಷ್ಟು ಮೆದುವಾಗಿರುತ್ತೋ ಅಷ್ಟು ಕರ್ಚಿಕಾಯಿ ತಿನ್ನೋಕೆ ರುಚಿ ಬರ್ತವೆ. ಇದನ್ನು ಚೆನ್ನಾಗಿ ತಿಕ್ಕಬೇಕು. ನೋಡ್ತಾರ, ಚೆನ್ನಾಗಿ ಕಲಿಸಿದ್ರಿ ಅಂದ್ರೆ ಹಿಟ್ಟು ಭಾಳ ಮೆದು ಆಗುತ್ತೆ. ಉಂಡೆನೂ ಕಟ್ಬೋದು. ಇದನ್ನು ನಾನು ಆಲ್ರೆಡಿ ಇದಕ್ಕೆ ಒಂದು ವಿಡಿಯೋ ಮಾಡಿದ್ದೀನಿ. ಇದನ್ನು ಬರೀ ಉಂಡೆನ ಮಾಡ್ಕೊಂಡು ತಿನ್ಬೋದು ಅಂತ. ನೀವು ಬೇಕಿದ್ದರೆ ಆ ವಿಡಿಯೋನ ನೋಡಿ. ಇಲ್ಲೇ ನಾನು ಅದೆಲ್ಲ ಪುಡಿ ಮಾಡಿದ ತಕ್ಷಣ ಹಿಟ್ಟನ್ನು ನಾದಿಟ್ಟಿದ್ದೆ. ನಾವು ಹೇಗೆ ಚಪಾತಿ ಹಿಟ್ಟನ್ನು ನಾದ್ತೀವಲ್ಲ ಹಾಗೆ ನಾನಿಲ್ಲೇ, ನೀವು ಬರೀ ಗೋಧಿ ಹಿಟ್ಟನ್ನು ಬಳಸ್ತಿದ್ರೆ ಗೋಧಿ ಹಿಟ್ಟನ್ನು ಬಳಸ್ಬೋದು. ನಾನು ಇಲ್ಲಿ ಗೋಧಿ ಹಿಟ್ಟು ಮತ್ತು ಮೈದಾ ಹಿಟ್ಟು ಎರಡನ್ನೂ ಮಿಕ್ಸ್ ಮಾಡಿ, ಎರಡು ಸಮ ಪ್ರಮಾಣದೊಳಗೆ ಮಿಕ್ಸ್ ಮಾಡಿ ಇಲ್ಲಿ ನಾದಿಟ್ಟಿದ್ದೀನಿ. ಹೀಗೆ ಹಿಂಗತ್ತೆ ಸಣ್ಣ ಸಣ್ಣದಾಗಿ ಉಳ್ಳೆಯನ್ನು ಹರಿದು ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದವರೆಗೆ ನಾವು ಇದನ್ನು ಲಟ್ಟಿಸ್ಕೋಬೋದು. ನೋಡಿ, ಯಾಕಂದ್ರೆ ನಾವು ಒಂದು ಪುಟ್ಟಿ ಅಷ್ಟು ಅರ್ಧ ಕೆ ಜಿ ಅಂದ್ರೆ ಭಾಳ ಆಗ್ತಾವೆ ರೀ, ಒಂದು 100 ಕರ್ಚಿಕಾಯಿ ಮೇಲೆ ಆಗ್ತಾವೆ. ಅದಕ್ಕೆ ನಾವು ಜಾಸ್ತಿ ಮಾಡೋದ್ರಿಂದ ನಾವು ಜಾಸ್ತಿ ಉಳ್ಳೆ ಅವೆಲ್ಲ ಹರ್ಕೊಂಡು ಇಟ್ಬಿಟ್ಟಿದ್ದೀನಿ ಆಲೆ. ನೋಡಿ, ನೀವು ಎಷ್ಟು ಉದ್ದ ಬೇಕು ಅಷ್ಟು ಉದ್ದ ನೀವು ಎಲೆಯನ್ನು ಲಟ್ಟಿಸ್ಬೋದು. ನೋಡಿ, ನಾನು ಲಟ್ಟಿಸ್ತಾ ಇದ್ದೀನಿ. ನೋಡಿ, ಭಾಳ ಚೆನ್ನಾಗಿರುತ್ತೆ. ನೀವು ಮಕ್ಕಳಿಗೆ ತಿನ್ನಕ್ಕೆ ಕೊಟ್ಟರೆ ಭಾಳ ಇಷ್ಟಪಟ್ಟು ತಿಂತಾರೆ. ನೋಡಿ, ನಾ ಇಲ್ಲೇ ಪಟ ಅಂತ ಎಷ್ಟಾದರೂ ಮಾಡ್ಬೋದು. ನೀವು ಬೇಸರನ ಆಗಲ್ಲ. ಒಂದು ಅರ್ಧ ತಾಸೊಳಗೆ ಮುಗಿದೋಗ್ಬಿಡುತ್ತೆ ಇದು. ನೀವು ಅರ್ಧ ತಾಸೊಳಗೆ ಮುಗಿದು ಇದನ್ನು 1 ತಿಂಗಳದವರೆಗೂ ನಾವು ಸ್ಟೋರ್ ಮಾಡ್ಕೊಂಡು ತಿನ್ಬೋದು. ಇಲ್ಲಿ ನೋಡಿ, ಇದನ್ನು ತುಂಬಬೇಕಾದ್ರೆ ನಾನು ಒಂದು ಬಟ್ಟಲದೊಳಗೆ ನೀರು ಹಾಕಿ ಅದಕ್ಕೆಲ್ಲ ನಾನು ಮುಂದೆ ಒಂದು ಕಡ್ಡಿಗೆ ಹತ್ತಿಯನ್ನು ಸುತ್ತಿ ಈ ಥರ ಎಲೆಯನ್ನು ತುಂಬಿ ನಾ ಇಟ್ಟಿದ್ದೀನಿ. ನೋಡಿ, ಇಷ್ಟು ಒಮ್ಮೆಲೆ ತುಂಬಿ ಇಟ್ಟುಬಿಡ್ಬೇಕು. ಮತ್ತು ಜಾಸ್ತಿ ಹೊತ್ತು ಇಡಬೇಡ್ದು, ಹಾಗೆ ಹಿಂದಲೇ ಕರೆದು ಬಿಡ್ಬೇಕು ಇದನ್ನು. ಇಲ್ಲಿ ನಾವು ಭಾಳ ಮಾಡ್ತಿರೋದ್ರಿಂದ ನಾವು ಹಿಂದಲೇ ಒಬ್ರು ಕರಿತಾ ಇದ್ವಿ, ಒಬ್ರು ಮಾಡ್ತಾ ಇದ್ವಿ. ನೋಡಿ, ಭಾಳ ರುಚಿಕರವಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ
ಹೇಗಿದೆ ಅಂತ ಕಮೆಂಟ್ ಮಾಡಿ. ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋಕ್ಕೆ ನೋಡಿ. ಈಗ ಒಂದೊಂದೇ ಹಾಕಿ ಮತ್ತೆ ಕರಿತಾ ಇದ್ದೀನಿ ನಾನು. ನೋಡಿ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ. ಇದು ಕರ್ಚಿಕಾಯಿ ಅಂತೇಳಿ. ನೋಡಿ ಈ ಹಬ್ಬ ಬಂತು ಅಂತಂದ್ರೆ ಸಿಹಿನೇ ಜಾಸ್ತಿ. ನೋಡಿ ಇದು ಪುಟ್ಟಿ ತುಂಬ ಮಾಡ್ತೀವಿ ನಾವು. ಇದೇನು ಅರ್ಧ ಕೆಜಿ ಪುಟಾಣಿ ಹಿಟ್ಟು ಅಂತ ಹೇಳಿದ್ನಲ್ಲ, ಇದು ಪುಟ್ಟಿ ತುಂಬ ಆಗ್ತವೆ ಇವು. ನೋಡಿ ಈ ಥರ ಪೂರ್ತಿ